ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ಯಾಂಟ್ ಕಟಿಂಗ್ ವಿಡಿಯೋ ತೋರಿಸಿದ್ದೆ. ಅದು ಪ್ಯಾಂಟ್ ಕಟಿಂಗ್ ಮಾಡಿದ್ರೆ ಸ್ಟಿಚ್ ಮಾಡೋದಿದೆ, ಸ್ಟಿಚಿಂಗ್ ವಿಡಿಯೋ ನೋಡಿ. ಈಗ ಕಟ್ ಮಾಡಿದ್ರೆ ಈ ಥರ ಪೀಸ್ ಉಳಿತಲ್ಲ ಮೇಲೆ, ಈಗ ಅಟ್ಯಾಚ್ ಮಾಡೋದೇನಂತ ಹೇಳ್ತೀನಿ. ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಸ್ಕ್ವೇರ್ ಶೇಪ್ ಅಟ್ಯಾಚ್ ಮಾಡಿ ಡೈರೆಕ್ಟ್ ಒಂದೇ ಪೀಸ್ ಇದ್ದರೆ ಮಾಡ್ಬೋದು. ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಅದೇ ಕಟಿಂಗ್ ವಿಡಿಯೋ ನೋಡಿದ್ರೆ ಇದು ಅರ್ಥ ಆಗುತ್ತೆ. ಈ ಥರ 4 ಪೀಸ್ ಕಟ್ ಮಾಡಿದ್ರೆ 4 ಪೀಸ್ ಉಳಿತಲ್ಲ, ಇದನ್ನು ಜಾಯಿಂಟ್ ಮಾಡ್ಕೊಂಡು ನೋಡಿ. ಈ ಥರ ಜಾಯಿಂಟ್ ಮಾಡಿದ್ರೆ ಈ ಥರ ಆಗುತ್ತೆ ಇದು. ಮತ್ತು ಮೇಲೊಂದು ಪ್ಯಾಂಟ್ ಸ್ಟಿಚಿಂಗೆಲ್ಲ ಮೇಲೊಂದು ಹೊರಗೆ ಹಾಕಲೇಬೇಕು. ಮೇಲೊಂದು ಹೊರಗೆ ಮೇಲೆ ಹಾಕಿದ್ದೀನಿಲ್ಲ, ಮೇಲಿದ್ದು ಹೊರಗೆ ಹಾಕಬೇಕು. ಫಿನಿಶಿಂಗ್ ಚೆನ್ನಾಗಿ ಹಾಕಬೇಕು. ಮತ್ತು ಬ್ಯಾಂಕಿಂದ ಮೇಲೆ ಹೊರಗೆ ಹಾಕಬೇಕು. ಮೇಲಿದ್ದು ಹೊರಗೆ ಹಾಕಿದ್ದೀನಿ ನೋಡಿ. ಮೇಲೆ 2 ಅಟ್ಯಾಚ್ ಮಾಡಿದ್ಮೇಲೆ ಮೇಲಿದ್ದ ಹೊರಗೆ ಹಾಕಿ, ಅದೇ ಥರ ಈಗ ಎರಡು ಪೀಸ್ ಅಟ್ಯಾಚ್ ಮಾಡಿದ್ದಲ್ಲ, ಇನ್ನೆರಡು ಪೀಸ್ ಸೇಮ್ ಈ ತೋರಿಸಿದ ಇದೇ ಥರ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿ ಮೇಲೊಂದು ಹೊರಗೆ ಹಾಕಿ ನೋಡಿ. ಈಗ ಎರಡು ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೇಮ್ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಆದ ತಕ್ಷಣ ನೆಕ್ಸ್ಟ್ ಸೆಂಟ್ರಿಗೆ ಕೂಡಿಸ್ಬೇಕು. 2 ಬಟ್ಟೆನ ಕೂಡಿಸ್ಬೇಕು. ನೋಡಿ, ನಾನು ಮೇಲ್ ಪಟ್ಟಿ ಅಂತ ಹೇಳಿ ಅಟ್ಯಾಚ್ ಮಾಡ್ಕೊಂಡಲ್ಲ ಎರಡನ್ನು, ಅದು ಯಾವ ಪಾರ್ಟ್ ಅಂತ ಮೇಜರ್ ಇಲ್ಲಿಂದ ಇಷ್ಟು. ನನಗೆ ರೆಡಿ ಬೇಕಾಗಿರೋದು 8 ಇಂಚು. 1 ಇಂಚಿಗೆ ಫೋಲ್ಡಿಂಗ್ ಹೋಗುತ್ತೆ ಲೇಸ್ ಹಾಕಲಿಕ್ಕೆ. ಹಾಗಾಗಿ 9 ಇಂಚ್ ತೊಗೊಬೇಕು. ಇಲ್ಲ ಅಗಲ ಬೇಕಾಗಿರೋದು 22. ನಾನು 1 ಇಂಚಷ್ಟು 23 ತೊಗೊಂಡಿದ್ದೆ. ನೋಡಿ, ಇದು 9 ಇಂಚಿದೆ. 9 ಇದು ಜಾಯಿಂಟ್ ಮಾಡಿದೆ ಅಂತ ಹೇಳ್ತೀನಿ. ಅದು ಜಾಯಿಂಟ್ ಇದು. ಅದೇ ಥರ ಬ್ಯಾಕ್ ಪಾರ್ಟ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಓಪನ್ ಮಾಡಬೇಕು. ಅದು ಮಿಸ್ ಮಾಡ್ಕೊಂಡು ಕೂರ್ತಿದ್ದೆ ಇಲ್ಲಿ ನೋಡಿ. ಒಂದು ಸೈಡ್ ಅಂದರೆ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಬರುತ್ತೆ ಬ್ಯಾಕ್ ಸೈಡ್. ಮಿಕ್ಸಿ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಅಟ್ಯಾಚ್ ಮಾಡಿ
ಈ ಫ್ರಂಟ್ ಅಟ್ಯಾಚ್ ಹೆಂಗೆ ಮಾಡೋದು ತೋರಿಸಿ. ಫ್ರಂಟು ಲೇಸಿಗೆ ಸಪ್ರೇಟ್ ಬಿಡೋದ್ರಿಂದ ನಾವು ಫೋನ್ ಓಪನ್ ಬಿಡೋದ್ರಿಂದ ಸ್ವಲ್ಪ ಚೇಂಜ್ ಮಾಡಬೇಕು ಫೋನ್ ನೋಡಿ. ಇದು ಸ್ವಲ್ಪ ಗ್ಯಾಪ್ ಬಿಡಬೇಕು, ಸ್ವಲ್ಪ ಗ್ಯಾಪ್ ಬಿಟ್ಟು ಜಾಯಿಂಟ್ ಮಾಡಬೇಕು. ನೋಡಿ ಸ್ಟಿಚ್ ಹಾಕಿದ ಮೇಲಿಲ್ಲಿ ಲೇಸ್ ಓಪನ್ಗೆ ಬಿಟ್ಟಿದ್ದೀವಿ, ಹಾಗಾಗಿ ಗ್ಯಾಪ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಸ್ಟಿಚ್ ಹಾಕಿದ ಮೇಲೆ ನೋಡಿ ಇದು ಫೋಲ್ಡ್ ಮಾಡಬೇಕು. ಬಟ್ಟೆನ ಮುಂದುಗಡೆ ಬಟ್ಟೆನ ಜಾಸ್ತಿ ಬಿಟ್ಟಿರ್ತಾರೆ, ಅದನ್ನು ಇಷ್ಟು ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಈ ಥರ ಪಡ್ಕೋಬೇಕು, ಎರಡನೇ ಈ ಥರ ಫೋಲ್ಡ್ ಮಾಡಿ ಜಾಯಿನ್. ಎರಡು ಫೋಲ್ಡ್ ಆಗಿ ಎರಡು ಫೋಲ್ಡ್ ಮಾಡಿದಾಗ ಈ ಥರ ಬರುತ್ತೆ. ಮೇಲೆ ಇವಾಗ ಈ ಥರ ನಾನಂದರೆ ಇಲ್ಲಿ ಓಪನ್ ಮಾಡಿಲ್ಲ, ಈ ಥರ ಓಪನ್ ಮಾಡ್ಬೋದು. ನಾನು ಚೇಂಜ್ ತೋರಿಸ್ತೀನಿ. ಈಗ ಈ ಥರ ಫೋಲ್ಡ್ ಮಾಡಬೇಕು. ನೋಡಿ ಇಲ್ಲಿ ಲಾಡಿ ಹಾಕೊಳ್ಳಿಕ್ಕೆ ಓಪನ್ ಬರುತ್ತೆ. ಮೇಲೆ ಪಟ್ಟಿ ರೆಡಿ ಆಯಿತು. ಇದು 1 ಇಂಚು ಮೇಲೆ ಫೋಲ್ಡಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಕೆಳಗಡೆ ಬಾಟಮು ಕಾಲ ಹತ್ರ ಈ ಥರ ಫೋಲ್ಡಿಂಗ್ ಮಾಡ್ತೀವಿ. ಫೋಲ್ಡಿಂಗ್ ಮಾಡಿ 4 ಹೊಲಿಗೆ ಅಲ್ಲ 4ರಿಂದ 5ವರೆಗೆ ಹಾಕ್ಬೋದು. ನಾನು 4 ಹಾಕ್ತೀನಿ. ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿಗೆ ಹಾಕೋದೇ ರೀತಿ ಇರುತ್ತೆ. ಒಳಗೆ ಒಂದು ಎಕ್ಸ್ಟ್ರಾ ಬಟ್ಟೆನೂ ಹಾಕ್ತಾರೆ, ಬಟ್ಟೆ ಹಾಕಿದ್ರೆ ಮಾಡ್ಬೋದು. ನೋಡಿ ಒಳಗೆಲ್ಲ ಕಟ್ಟಿಂಗ್ ಮಾಡಿರೋದು. ಇದು 2 ಇಂಚ್ ಅಷ್ಟೇ ತಗೊಂಡಿರ್ತೀವಿ ಕಟ್ಟಿಂಗ್ ಮಾಡಿ. 1 ಇಂಚ್ ಒಂದ್ಸರಿ, ಇನ್ನೊಂದು ಇಂಚ್ ಇನ್ನೊಂದ್ಸರಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ನೋಡಿ. 1 ಇಂಚು ಒಂದ್ಸರಿ, ಇನ್ನೊಂದು ಇಂಚ್ ಇನ್ನೊಂದ್ಸರಿ 2 ಇಂಚ್. ಕೆಳಗೆ ಫೋಲ್ಡಿಂಗ್ ತೋರಿಸಿದ್ವಲ್ಲ, ಈ ಫೋಲ್ಡಿಂಗ್ ಆ ಫೋಲ್ಡಿಂಗ್ ಅಂತಿದೆ. ಈ ಥರ ಫೋಲ್ಡಿಂಗ್ ಇದು.
ಈಗ ಕೂರ್ಸ್ಕೊಂಡು ನಾವು ಪಾದದ ಹತ್ರ ಬರುತ್ತಲ್ಲ ಫೋಲ್ಡಿಂಗ್ ಹತ್ರ ಕಾಲು ಇಂಚಿ ಒಂದು ಸ್ಟಿಚ್ ಮಾಡ್ಬೋದು, 4 ಸ್ಟಿಚ್ ನೋಡಿ ತೋರಿಸ್ತೇನೆ. ಈಗ ಫುಲ್ ಎಡ್ಜಿಗೆ ಒಂದು ಸ್ಟಿಚ್ಚು ಅದ್ರ ಪಕ್ಕದಲ್ಲ ನಿಲ್ಲುತ್ತೆ. ಇಷ್ಟಿಷ್ಟು ಗ್ಯಾಪಲ್ಲಿ 4 ಸ್ಟಿಚ್ ಬಂದರೆ ಚೆನ್ನಾಗಿರುತ್ತೆ. ಒಳಗೆ ಕ್ಯಾನ್ವಾಸ್ ಹಾಕಿದ್ರು ಹಾಕ್ಬೋದು, ಬಟ್ಟೆ ಕಟ್ಟೋದಕ್ಕೆ ಹಾಕಿದ್ರು ಒಂದು ಸ್ವಲ್ಪ ದಪ್ಪ ಬರುತ್ತೆ ಆ ಥರ ಹಾಕ್ಬೋದು. ಈ ಥರ ಏನು ಬಟ್ಟೆ ಇಲ್ಲದೆ ಒಳಗೊಂದು ಬಟ್ಟೆ ಫೋಲ್ಡ್ ಮಾಡಿದ್ರೆ ಹೊಲಿಬೋದು. ಎರಡಾಯಿತು. ಈಗ ಮತ್ತೆ ಇನ್ನೊಂದು 2 ಹಾಕ್ತಿದ್ದೀನಿ. ಈ ಥರ ಹೊಲಿಗೆ ಹಾಕಬೇಕು. ಇದೇ ಥರ ಇನ್ನೊಂದು ಪೀಸ್ನ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಅದೇ ಥರನೇ ಈ 2 ಸೈಡಲ್ಲಿ ಮಾಡಿಕೊಂಡಿದ್ದೀನಿ. ಈಗ ಎರಡು ಅಟ್ಯಾಚ್ ಮಾಡಬೇಕು. ನೋಡಿ 2 ಎಡ್ಜ್ ತಗೊಂಡು ಅಟ್ಯಾಚ್ ಮಾಡಬೇಕು. ನೋಡಿ ಅಟ್ಯಾಚ್ ಮಾಡಬೇಕು ನೀಟಲ್ಲಿ. ಹಾಗೆ ನಮ್ಮ ವಿಡಿಯೋ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ನಾನು ಒಂದೊಂದು ತೋರಿಸ್ತಾ ಇದ್ದೀನಿ, ವಿಡಿಯೋ ಫುಲ್ ಲೆಂತ್ ಆಗಿದೆ ಅಂತ. ಒಂದು ಸೈಡ್ ತೋರಿಸಿ ಇನ್ನೊಂದು ಸೈಡ್ ನೀವು ಮಾಡಿ. ಹಾಗೆ ನನಗೆ ಗೊತ್ತಿರೋ ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡಿ. ವಿಡಿಯೋ ಕಟಿಂಗು ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ತುಂಬ ಈಸಿ ಆಗಿದೆ. ಸ್ವಲ್ಪ ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಈ ಥರ ಅಟ್ಯಾಚ್ ಆಗ್ತಿವಾಗ 2 ಪ್ಯಾಂಟಿನ ಕಾಲಿಂದ ಪೀಸ್ ಕೂಡ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಈಗ ಸೆಂಟರ್ದಿಂದ ನಿಮಗೆ ಎಷ್ಟು ಗ್ಯಾಪ್ ನಿಮ್ಮ ಪ್ಯಾಂಟ್ ಅಳ್ದೈತೆ ನೋಡಿ. ನಿಮ್ಮ ಪ್ಯಾಂಟಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಷ್ಟು ಗ್ಯಾಪ್ ಇಟ್ಟು ನರ್ಗೆಗಳು ಹಾಕಿ ನೋಡಿ. 6 ಇಂಚ್ ಗ್ಯಾಪ್ ಇದೆ, ನಂದು 6.5 ಇದೆ. ಬ್ಯಾಕ್ ಪಾರ್ಟ್ ಎಷ್ಟಿದೆ? 6 ಇದೆ. ಅದು ನಾನು 6 ಇಂಚ್ ಗ್ಯಾಪ್ ಇಟ್ಟು ನರೆಗಳು ಹಾಕ್ತೀನಿ ನೋಡಿ. ಸೆಂಟ್ರ್ ಈ ಥರ ಇಟ್ಕೊಂಡು 6 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಕೆಲವರಿಗೆ ಕಡಿಮೆನೇ ಇರ್ಬೋದು, ಕೆಲವು ಜಾಸ್ತಿ ಇರ್ಬೋದು. ಇಷ್ಟು 6 ಇಂಚು ಮಾರ್ಕ್ ಹಾಕೊಂಡು ಇದು ಕುರ್ತು ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿಂದ ಎಷ್ಟು ಒಲಿಗಳು ಹಾಕ್ತೀನಿ, ಸಾರಿ ನರಿಗೆ ಹಾಕೋದು ನೋಡಿ. ನರಿಗೆ ಈ ಥರ ಹಾಕ್ತೀನಿ. 2 ಇಂಚು ಒಂದೊಂದು ನರಿಗೆ ಹಾಕಿದೆ. ನೋಡಿ ನಾನು ಗುರ್ತು ಮಾಡಿದ್ದು ಇಲ್ಲಿಗಿದೆ, ಇಲ್ಲಿಗೆ ನರೆಗಳು ನಿಲ್ಲಿಸ್ಕೊಳ್ಳಿ. ನಾನು ಇಲ್ಲಿಂದ ಗುರ್ತು ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಇಷ್ಟು ನರೆಗಳು. ಅದೇ ಥರ ಈ ಸೈಡ್ ಇನ್ನೊಂದು ಸೈಡ್ ಹಾಕೊಬೇಕು ನೋಡಿ. ನನಗೆ ಆದರೆ ಇಷ್ಟು ಇವಂತೆ ಬರುತ್ತೆ. ಈಗ ಇದನ್ನು ಅದೇ ಸೇಮ್ ಅದೇ ಮೆಜರ್ಮೆಂಟಲ್ಲಿ 6 ಇಂಚು ಗ್ಯಾಪ್ ಇಟ್ಟು ನಾವು ನನಗೆ ಹಾಕೋದು ನೋಡಿ. ಸೆಂಟರಿಂದ ಜಾಯಿಂಟ್ ಮಾಡಿದರೆ ಬಟ್ಟೆ ಅಲ್ಲಿಂದ ತಗೋಬೇಕು. 6 ಇಂಚಿಂದ
ಇದೇ ಥರ 2 ಇಂಚಿಗೆ 2 ಇಂಚ್ ತೊಗೊಳ್ಬಿಟ್ಟೆ, 1 ಇಂಚ್ ನೆರಿಗೆ ಬರುತ್ತೆ. ದೊಡ್ಡದು ಬೇಕಾದ್ರೆ ದೊಡ್ಡ ತೊಗೊಂಡು ಬಟ್ಟೆ ಕಡಿಮೆ ಜಾಸ್ತಿ ಬೇಕು ನರಿಗೆಗಳು ಅಂತಂದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಮಾಡ್ತಾರೆ. ಅಂದರೆ ಪ್ಯಾಂಟ್ ಸ್ಟಿಚಿಂಗ್ ಮತ್ತು ಕಟ್ಟಿಂಗು ತುಂಬ ಈಸಿ ಮೆಥಡ್ ಇದೆ. ಸ್ವಲ್ಪ ಕಲರ್ ಮಾಹಿತಿ ಗೊತ್ತಿದ್ರು ಮಾಡ್ಬೋದು, ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಬೇಗ. ಇದೇ ಥರ ನಿಧಾನವಾಗಿ ನರಿಗೆಗಳೆಲ್ಲ ಕಟ್ಕೊಳ್ಳೋದು ಮಾಡ್ಕೊಬೇಕು. ಈ ಸೈಡನ್ನ ನಾವೆಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿಂದ ಅಳತೆ ಹಾಕೋದು. ಇವಾಗ ಮೇಲ್ಗಡೆ ಪಾರ್ಟ್ಸು ಇವಾಗ ನಾವು ಇಲ್ಲಿ 1 ಇಂಚು ಇಲ್ಲ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡೋದು. ಉಲ್ಟಾ ತಿರ್ಸ್ಕೊಂಡು ಮಾಡಿ ಕೂಡಿಸೋದು, ಪ್ಯಾಂಟಿನ ಕಾಲಿಂದ ಕೂಡಿಸೋದು. ನೋಡಿ, ಈಗ ನಾನು ಪ್ಯಾಂಟು ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಕೆಳಗೆ ಕಾಲಿಂದ, ಈಗ ಅದೇ ಥರ ಸೇಮ್ ಎಲ್ಲ ಕೂರಿಸ್ಕೊತ ಹೋಗ್ತಿದ್ದೀನಿ. 1 ಇಂಚಷ್ಟು ಬಟ್ಟೆಗೆ ಮಾಡಿ ನೋಡಿ, ಲೈನ್ ಇರ್ತದೆ, ಇಲ್ಲಿ ತನಕ ಹೊಗೆ ಬರ್ತಾರೆ. ಇದೇ ಥರ ನೀವು ಜಾಯಿಂಟ್ ಮಾಡಿ ಬಟ್ಟೆ ನೀಟ್ ಇಟ್ಕೊಂಡು ಹಿಂದೆ ಮುಂದೆ ಮಾಡಬೇಡಿ, ನೀಟ್ ಇಟ್ಕೊಂಡು ನೋಡಿ. ಸೇಮು ಹಿಂದೆ ಬಟ್ಟೆ ಮುಂದೆ ಬಟ್ಟೆ ಒಂದೇ ಈಕ್ವಲಾಗಿ ಬಂದಿದೆ. ವಿಡಿಯೋ ಎಂತ ಆಗುತ್ತೆ ಅಂತ ವಿಚಾರ ಮಾಡ್ಕೋಬೇಡಿ. ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಕೆಲವರು ತುಂಬ ಫಾಸ್ಟ್ ಆಗುತ್ತೆ, ನಿಧಾನಕ್ಕೆ ಮಾಡಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಹಾಗಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಕ್ವಲ್ ಆಗಿ ಬರಬೇಕಿಲ್ಲ, ಇಲ್ಲಿ ಈಕ್ವಲ್ ಆಗಿ ಬರಬೇಕು. ಬಟ್ಟೆ ಕಟ್ ಮಾಡುವಾಗ ನೀಟಾಗಿ ಮಾಡ್ಕೊಂಡು ಈಗ ಈ ಥರ ಕೂಡಿಸಿದಾಯಿತು, ಈ ಥರ ಅಟ್ಯಾಚ್ ಮಾಡಿದ್ದಾಯಿತು. ಉಲ್ಟಾ ಇದೆ, ಸ್ಟ್ರೈಟ್ ತಿರ್ಸ್ಕೊಂತೀನಿ ಇವಾಗ. ನಮಗೆ ಅಳತೆ ಪ್ರಕಾರ 22 ಬೇಕು. ಇದೆ 22 ಇದೆ. ಮೇಲಿನ ಬಟ್ಟೆಗೆ ಎಷ್ಟು ಶಾರ್ಟೇಜ್ ಬರುತ್ತೋ ಜಾಸ್ತಿ ಅಂತ ನೋಡೋಣ. ಈಗ ಅಟ್ಯಾಚ್ ಮಾಡ್ತೀವಲ್ಲ ನೋಡಿ, ಇದು ಫ್ರಂಟಲ್ಲಿ ಈಕ್ವಲ್ ಇಟ್ಕೊಳ್ಳಿ, ಸಮವಾಗಿರಲಿ. ಸ್ವಲ್ಪ ಕ್ರಾಸ ಬಂದರೆ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಇದೆಯಲ್ಲ ಅದು ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ನರಿಗೆಗಳು ಅಟ್ಯಾಚ್ ಮಾಡೋಕೆ ಕಡಿಮೆ ಬಂತು ಅಂದರೆ ಒಂದು ನರಿಗೆ ಬಿಟ್ಕೊಂಡು ಅಟ್ಯಾಚ್ ಮಾಡ್ಬೋದು. ಜಾಸ್ತಿ ಬಂತು ಅಂತಂದರೆ ನಾವು ಮಾರ್ಕಿಗಿಂತ ಒಂದು ನರಿಗೆ ಅದು ಎಕ್ಸ್ಟ್ರಾ ಮಾಡಿದ್ರೆ ಸರಿ. ತುಂಬ ಒಂದು ತುಂಬ ಮಾಡ್ಕೊಳ್ಳಿ, ಇದೇ ಥರ ಫುಲ್ ಅಟ್ಯಾಚ್ ಮಾಡ್ಕೊತ ಬರಬೇಕು.
ಇದೇ ಥರ ಫುಲ್ ಸ್ಟಿಚ್ ಹಾಕಿ, ಇದೇ ಥರ ಸ್ಟಿಚ್ ಹಾಕಿ ನೋಡಿ. ಫುಲ್ ಈ ಥರ ಸ್ಟಿಚ್ ಆದಮೇಲೆ ಮೇಲೊಂದು ಹೊಲಿಗೆ ಹಾಕಬೇಕು, ಅಂದರೆ ಪ್ಯಾಂಟಿಗೆ ಅಥವಾ ಮೇಲೆ ಹೊಲಿಗೆ ಹಾಕಬೇಕು ನೋಡಿ. ಆಮೇಲೆ ಹಿಂದೆ ಕುಸು ಜಾಯಿಂಟು ಸೇಮ್ ಬರಬೇಕು, ಇದೇ ಥರ ಸೇಮ್ ಬರಬೇಕು. ಒಂದು ಅಷ್ಟೇ, ಇಲ್ಲ ಅಂದರೆ ಸ್ವಲ್ಪ ವೇರಿಯೇಷನ್ ಆಗಿಬಿಟ್ಟು ಇದಾಗುತ್ತೆ ನೋಡಿ. ಈ ಥರ ಆಯಿತು. ಆ ಲೇಸ್ ಹಾಕಿದ್ರೆ ಜಾಗದ ಅಂದರೆ ಫಸ್ಟಿಗೆ ಕೂಸ್ಕೊಂಡು ಓಪನ್ ಬಿಡ್ರಿ, ಈ ಲೇಸ್ ಹಾಕ್ಬೇಕಾದ್ರೆ ಈ ಥರ ಇವಾಗ ಇದು ಅಟ್ಯಾಚ್ ಮಾಡಿದ್ವಲ್ಲ, ಮೇಲೊಂದು ಹೊಲಿಗೆ ಹಾಕಬೇಕು. ಫುಲ್ ಸರಿ ಬರುತ್ತೆ. ವಿಡಿಯೋ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿದರೆ ನಿಜ ನಾನು ಹೇಳಿಲ್ಲ ಏನು ವ್ಯತ್ಯಾಸ ಬರೋದಿಲ್ಲ, ತುಂಬ ಚೆನ್ನಾಗಿದೆ. ಬಟ್ಟೆ ಕಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ರೆ ಅದೇ ಸ್ಟಿಚ್ ಮಾಡ್ತಾರೆ. ಬೇರೆ ಪ್ಯಾಂಟಿಗೆ ಯಾವಾಗ ಕಟ್ ಮಾಡಿ ವಿಡಿಯೋದಲ್ಲಿ ತೋರಿಸಿದ್ರೆ ಅದೇ ಸರಿ. ಪ್ಯಾಂಟ್ ಸ್ಟಿಚ್ ಮುಗಿತು. ಮೇಲೆ ಸ್ಟಿಚ್ ಹಾಕಿ ಅಂದರೆ ಈ ಥರ ಒಳಗೊಂದು ಮೇಲೆ ಈ ಥರ ಇಲ್ಲಿ ಮೇಲೆ ಸ್ಟಿಚ್ ಹಾಕಿ ಫುಲ್ ಪ್ಯಾಂಟ್ ಫಿನಿಶ್ ಆಯಿತು. ಈ ಥರ ಇದು ಪ್ಯಾಂಟ್ ಲೆಂತ್ ಬಂದು ಟೋಟಲಿ 40 ಇಂಚಿದೆ. ಪ್ಯಾಂಟ್ ಉದ್ದ 40 ಇಂಚಿದೆ. ನೀವು ಯಾವುದಾದ್ರೂ ಪ್ಯಾಂಟು ಸ್ಟಿಚಿಂಗ್ ಸೇಮ್ ಅಳತೆ ಇದ್ದಿದ್ರೆ ಮಾಡ್ಕೊಬೋದು. ವೇರಿಯೇಷನ್ ಇದ್ದರೆ ಸ್ವಲ್ಪ ಅಳತೆ ನೀಟಾಗಿ ಮಾಡ್ಕೊಂಡು ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್. ಹಾಗೆ ನಮ್ಮ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.